ಎಲ್ಲ ಒಂದು SLC ವಿದ್ಯಾರ್ಥಿಗಳಿಗೆ ಟ್ರೂ ಸಿಕೆ ಅಫಿಷಿಯಲ್ ಚಾನಲ್ಗೆ ಸ್ವಾಗತ. ನಾನು ಚೇತನ್ ಸಿಕೆ. SLC ಆನ್ಯುವಲ್ ಎಕ್ಸಾಮ್ 2026ರ ರಿಸಲ್ಟನ್ನು ಯಾವ ರೀತಿ ಚೆಕ್ ಮಾಡೋದು ಸಂಪೂರ್ಣ ಸ್ಟೆಪ್ ಬೈ ಸ್ಟೆಪ್ ಮಾಹಿತಿನ ಕೊಡ್ತೀನಿ. ವಿಡಿಯೋನ ಕೊನೆವರೆಗೆ ನೋಡಿ. ಪ್ರತಿಯೊಂದು ಸ್ಟೆಪ್ ಇಂಪಾರ್ಟೆಂಟು ಮತ್ತು ನಿಮಗೆ ರಿಸಲ್ಟ್ ಚೆಕ್ ಮಾಡುವಂತಹ ಡೈರೆಕ್ಟ್ ಲಿಂಕನ್ನು ಕೊಡ್ತೀನಿ. ಆ ಲಿಂಕನ್ನು ನೀವು ಆರಾಮಾಗಿ ಎಲ್ಲರಿಗಿಂತ ಮೊದಲು ರಿಸಲ್ಟ್ನ ಚೆಕ್ ಮಾಡ್ಬೋದು. ಕೊನೆವರೆಗೆ ನೋಡಿ, ಸಂಪೂರ್ಣ ಸ್ಟೆಪ್ ಬೈ ಸ್ಟೆಪ್ ಹೇಳ್ತೀನಿ. ಓಕೆ, ಬನ್ನಿ ಇವತ್ತಿನ ಈ ವಿಡಿಯೋನ ಶುರು ಮಾಡೋಣ. ಅದಕ್ಕಿಂತ ಮುಂಚೆ ಯಾರೆಲ್ಲ ಫಸ್ಟ್ ಟೈಮ್ ನಮ್ಮ ಚಾನಲ್ ನೋಡ್ತಾ ಇದಾರ ಅಥವಾ ಚಾನಲ್ನ ಇನ್ನೂ ಕೂಡ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಮಿಸ್ ಮಾಡದೆ ಎಲ್ಲರೂ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಯಾಕಂತಂದರೆ ನಿಮಗೆ ರಿಸಲ್ಟ್ ಬಿಟ್ಟ ತಕ್ಷಣ ನಿಮಗೆ ರಿಸಲ್ಟ್ ಚೆಕ್ ಮಾಡುವಂಥ ಡೈರೆಕ್ಟ್ ಲಿಂಕನ್ನ ಇದೇ ಒಂದು ಚಾನಲ್ ಹಾಕ್ತೀವಿ. ಆ ಲಿಂಕಿಂದ ನೀವು ಎಲ್ಲರಿಗಿಂತ ಮೊದಲು ರಿಸಲ್ಟ್ನ ಚೆಕ್ ಮಾಡ್ಬೋದು. ಲಿಂಕ್ ಬೇಕು ಅನ್ನೋರು ಈಗಲೇ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಕಡ್ಡಾಗಿ ಮಾಡ್ಕೊಳ್ಳಿ. ನೀವು ಮಾಡ್ಕೊಂಡ್ರೆ ಮಾತ್ರ ಆ ಲಿಂಕ್ ಸಿಗ್ತದೆ. ಮಾಡಿದ್ರ ಜೊತೆಗೆ ವಿಡಿಯೋನ ಲೈಕ್ ಮಾಡಿ, ಎಲ್ಲ ಫ್ರೆಂಡ್ಸ್ ಶೇರ್ ಮಾಡಿ. ಅವ್ರಿಗೆ ಗೊತ್ತಿರೋದಿಲ್ಲ ಯಾವ ರೀತಿ ಚೆಕ್ ಮಾಡೋದಂತ, ಖಂಡಿತ ಶೇರ್ ಮಾಡಿ. ಓಕೆ, ಹಾಗಾಗಿ ನಿಮ್ಮ ಫೋನಲ್ಲಿ ಗೂಗಲ್ ಅಥವಾ ಗೂಗಲ್ ಕ್ರೋಮನ್ನು ಓಪನ್ ಮಾಡ್ಕೊಳ್ಳಿ. ಓಪನ್ ಮಾಡಿಬಿಟ್ಟು ನಾನು ಇಲ್ಲಿ ಯಾವ ರೀತಿ ಸರ್ಚ್ ಮಾಡ್ತೀನಿ, ಸೇಮ್ ಟು ಸೇಮ್ ಅದೇ ಪ್ರಕಾರ ಸರ್ಚ್ ಮಾಡಿ. ಓಕೆ, ನೋಡಿ ಇಲ್ಲಿ KR ಅಂತ ಸರ್ಚ್ ಮಾಡಿ. ಆಮೇಲೆ ರಿಸಲ್ಟ್ಸು ಕರ್ ರಿಸಲ್ಟ್ಸ್ ನೀಕಿನ್ ಅಂತ ಸರ್ಚ್ ಮಾಡಿ. ಕರ್ ರಿಸಲ್ಟ್ಸ್ ನೀಕಿನ್ನು KR ರಿಸಲ್ಟ್ NIC.in ಅಂತ ಸರ್ಚ್ ಮಾಡಿ. ಸೇಮ್ ಟು ಸೇಮ್ ಸರ್ಚ್ ಮಾಡಿ. ಸರ್ಚ್ ಮಾಡಿದ ಮೇಲೆ ಮತ್ತೊಂದು ಪೇಜ್ ಬರ್ತದೆ. ಓಕೆ, ಇಲ್ಲಿ ಕೊಟ್ಟಿರ್ತಾರೆ ನೋಡಿ, ಕರ್ನಾಟಕ ಎಕ್ಸಾಮಿನೇಷನ್ ರಿಸಲ್ಟ್ಸ್ 2026 ಅಂತ ಬರ್ತದೆ. ಈ ಒಂದು ಲಿಂಕ್ ಮೇಲೆ ಕ್ಲಿಕ್ ಮಾಡಿ. ಲಿಂಕ್ ಮೇಲೆ ಒತ್ತಿದ ಮೇಲೆ ಮತ್ತೊಂದು ಪೇಜ್ ಬರ್ತದೆ. ಇದೇ ಪೇಜ್ ಲಿಂಕನ್ನು ವಿಡಿಯೋದ ಕೆಳಗಡೆ ಕಮೆಂಟ್ ಬಾಕ್ಸ್ನಲ್ಲಿ ಕೊಟ್ಟಿರ್ತೀನಿ. ಆ ಲಿಂಕ್ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮಗೆ ಆ ಲಿಂಕ್ ಮೇಲೆ ಒತ್ತಿದರೆ ಇದೇ ಪೇಜಿಗೆ ಬರ್ತೀರಾ, ಡೈರೆಕ್ಟಾಗಿ ಇದೇ ಪೇಜ್ ಬರ್ತೀರಾ. ಆ ಲಿಂಕ್ ಓಪನ್ ಆಗಬೇಕಂತಂದರೆ ನೀವು ಕಡ್ಡಾಯವಾಗಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿರಬೇಕು. ಅವಾಗ ಮಾತ್ರ ಓಪನ್ ಆಗ್ತದೆ. ಅಂತಂದರೆ ಕೆಲವೊಂದ್ಸಲ ಸರ್ವರ್ ಬರೋದಿಲ್ಲ, ಮತ್ತು ಕೆಲವೊಂದ್ಸಲ ರಿಸಲ್ಟ್ ಬಿಟ್ಟ ಮೇಲೆ ಲಿಂಕನ್ನ ಚೇಂಜ್ ಮಾಡ್ತೇನೆ. ಅರ್ಥ ಆಯ್ತಾ? ಆ ಲಿಂಕ್ ಓಪನ್ ಆಗಬೇಕಂದ್ರೆ ಮಿಸ್ ಮಾಡದೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಕ್ಲಿಕ್ ಮಾಡಿ. ಮತ್ತೊಮ್ಮೆ ಹೇಳ್ತಾ ಇದ್ದೀನಿ, ಇಲ್ಲಿ ಕೊಟ್ಟಿರ್ತಾರೆ ನೋಡಿ, ಕರ್ನಾಟಕ ಎಕ್ಸಾಮಿನೇಷನ್ ರಿಸಲ್ಟ್ಸ್ 2026 ಕೊಟ್ಟಿರ್ತಾರೆ. ಕರ್ನಾಟಕ ಎಕ್ಸಾಮಿನೇಷನ್ ರಿಸಲ್ಟ್ಸ್ 2026 ಕೊಟ್ಟಿರ್ತಾರೆ. ನಿಮಗೆಲ್ಲ ಗೊತ್ತಿದೆ, ಮೊನ್ನೆ ಸೆಕೆಂಡ್ PUC ರಿಸಲ್ಟ್ ಬಂತು. ಅರ್ಥ ಆಯ್ತಾ? ನಾಳೆ ನಿಮ್ಮ ರಿಸಲ್ಟು 12 ಗಂಟೆಗೆ ಇದರ ಮೇಲೆ ರಿಸಲ್ಟ್ ಬರ್ತದೆ. ಅರ್ಥ ಆಯ್ತಾ? ಇದೇ ರೀತಿ ಕೊಡ್ತಾರೆ. 2026ರ SLC ಪರೀಕ್ಷೆ 1ರ ಫಲಿತಾಂಶ ಪ್ರಕಟಣೆ ಇದರ ಮೇಲೆ ಬರ್ತದೆ. ಆ ಒಂದು ಲಿಂಕ್ ಮೇಲೆ ಓದಬೇಕು. ಆ ಒಂದು ಲಿಂಕ್ ಮೇಲೆ ಓದಿದ ಮೇಲೆ ಮತ್ತೊಂದು ಪೇಜ್ ಬರ್ತದೆ. ಈ ಒಂದು ಪೇಜಲ್ಲಿ ನೀವು ಏನು ಮಾಡಬೇಕು, ಹಾಲ್ ಟಿಕೆಟಲ್ಲಿ ರಿಜಿಸ್ಟರ್ ನಂಬರ್ ಇರ್ತದೆ. ಆ ರಿಜಿಸ್ಟರ್ ನಂಬರ್ ಹಾಕಬೇಕು. ಆಮೇಲೆ ಇಲ್ಲಿ ನಿಮ್ಮ ಒಂದು ಡೇಟ್ ಆಫ್ ಬರ್ತ್ ಕೇಳ್ತಾರೆ. ನಿಮ್ಮ ಹಾಲ್ ಟಿಕೆಟ್ ನಂಬರು ಮತ್ತು ಡೇಟ್ ಆಫ್ ಬರ್ತ್ ಹಾಕಿ ಸಬ್ಮಿಟ್ ಒತ್ತಿದರೆ ನಿಮ್ಮ ರಿಸಲ್ಟ್ ಬರ್ತದೆ. ಅರ್ಥ ಆಯ್ತಾ? ಇಷ್ಟೇ ಪ್ರೊಸೆಸ್ಸು. ಡೋಂಟ್ ವರಿ, ನಾಳೆ ನಿಮಗೆ ರಿಸಲ್ಟ್ ಬಿಟ್ಟ ತಕ್ಷಣ ಲಿಂಕನ್ನು ಹಾಕ್ತೀನಿ. ಆ ಲಿಂಕಿಂದ ನೀವು ಎಲ್ಲರಿಂದ ಮೊದಲು ರಿಸಲ್ಟ್ನ ಚೆಕ್ ಮಾಡ್ಬೋದು. ಓಕೆ, ಇದೇ ಪ್ರಕಾರ ನೋಡಿ. ಸೊ ನಾಳೆ ಈ ಸೆಕೆಂಡ್ PUC ಮೇಲೆ ಆ ಬಾಕ್ಸ್ ಬರ್ತದೆ. ರಿಸಲ್ಟ್ ಚೆಕ್ ಮಾಡಿದ ಮೇಲೆ ನಿಮ್ಮ ರಿಸಲ್ಟ್ ಎಷ್ಟಾಯಿತು ಕಮೆಂಟ್ ಮೂಲಕ ತಿಳಿಸಿ. ತಪ್ಪದು ಎಲ್ಲರೂ ತಿಳಿಸಿ. ಎಲ್ಲರಿಗೂ ಆಲ್ ದ ಬೆಸ್ಟ್. ಥ್ಯಾಂಕ್ ಯು ಸೊ ಮಚ್.